ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಭಾರತ ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ಸೈರನ್ ಅನ್ನ ಮೊಳಗಿಸಬಹುದು. ಇನ್ನೊಂದು ಕಡೆಗೆ ಆಪರೇಷನ್ ಟಿಕ್ಕಾ ಕಾರ್ಯಾಚರಣೆಯಲ್ಲಿ ಉಗ್ರರನ್ನ ಹುಡುಕುವಂತಹ ಕೆಲಸ ಆಗ್ತಾ ಇದೆ. ಯಾವ ಬಿಲದಲ್ಲಿದ್ರೂ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ 3 ಉಗ್ರರಿಗಾಗಿ ಸೇನೆ ಕ್ಷಿಪ್ರ ಗತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಮನೆಗಳಲ್ಲೂ ಕೂಡ ಪ್ರತಿ ಮನೆಯ ಡೋರ್ ಬಾಗಿಲು ಓಪನ್ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಅದನ್ನ ಒದ್ದಾದ್ರೂ ಒಳಗೆ ಹೋಗ್ತಾ ಇದ್ದಾರೆ ಸೈನಿಕರು. ಕಿಶ್ತವಾರ್, ಕತುವಾ, ರಜೌರಿ ಪ್ರದೇಶದಲ್ಲಿ ವ್ಯಾಪಕವಾಗಿ ಶೋಧ ಕಾರ್ಯಗಳು ನಡೀತಾ ಇದೆ. ಉಧಂಪುರ ಅರಣ್ಯ ಪ್ರದೇಶದಲ್ಲೂ ಕೂಡ ಕಾರ್ಯಾಚರಣೆಗಳಾಗ್ತಾ ಇರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸಿಆರ್ಪಿಎಫ್ ನಿಂದ ಕೂಡ ಈ ಶೋಧ ಕಾರ್ಯಾಚರಣೆ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೇಗಾದ್ರೂ ಮಾಡಿ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಒಂದ್ ಕಡೆಗೆ ಆಪರೇಷನ್ ಆಕ್ರಮಣ್, ಇನ್ನೊಂದು ಕಡೆಗೆ ಪ್ರತಿ ಏರಿಯಾಗಳು ಕೂಡ ಆ ಪ್ರದೇಶದಲ್ಲಿ ಯಾವ್ಯಾವ ಏರಿಯಾಗಳು ಬರುತ್ತೆ, ಆಮೇಲೆ ಕೆಲವು ಟಿಪ್ ಎಲ್ಲ ಸಿಕ್ಕಿರುತ್ತೆ ಸೈನಿಕರಿಗೆ, ಇಲ್ಲಿರಬಹುದು ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಸೊ ಆ ಇನ್ಫಾರ್ಮೇಶನ್ನ ಬೇಸಿಸ್ ಅಲ್ಲೂ ಕೂಡ ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗ್ತಾ ಇದೆ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಕೆಲ ಕಡೆಗಳಲ್ಲಿ ಸಿಕ್ಕಿದೆ. ನೆನ್ನೆ ಎಲ್ಲ ನೋಡಿದ್ರಿ ನೀವು, IED ಬಾಂಬ್ ಬ್ಲಾಸ್ಟ್ ಹೇಗಾಯ್ತು ಆ ಉಗ್ರ ಆದಿಲ್ ಮತ್ತು ಆಸಿಫ್ ಮನೆಗೆ ಸಂಬಂಧಪಟ್ಟಂತೆ ಅಂತ. ಅವರೇ ಮುಂಚೆನೆ ಅಲ್ಲೆಲ್ಲ ಕಂಪ್ಲೀಟ್ ಆಗಿ IED ಡಿವೈಸ್ಗಳನ್ನ ಹಾಕಿದ್ರು. ಒಂದು ವೇಳೆ ಓಪನ್ ಮಾಡಿದ್ರೆ ಉಗ್ರರ ಜೊತೆಗೆ, ಅಂದ್ರೆ ಯಾರು ಫ್ಯಾಮಿಲಿ ಇರ್ತಾರೋ ಅವ್ರ ಜೊತೆಗೆ ಇನ್ನು ಸೈನಿಕರ ತಲೆಗಳು ಹೋಗ್ಬಿಡ್ಲಿ ಅಂತ. ಬಟ್ ಆ ಪ್ಲಾನ್ ಫ್ಲಾಪ್ ಆಯ್ತು. ಭಾರತೀಯ ಸೇನೆನೇ ಇಡೀ ಮನೆಯನ್ನ ಧ್ವಂಸಗೊಳಿಸ್ತು. ಮನೆಯನ್ನ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಯಾವುದಾದ್ರೂ ಈ ಉಗ್ರರಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸೋ ಅಥವಾ ಸಂವಹನದ ಶೈಲಿಯೋ ಏನಾದರೂ ಪತ್ತೆ ಆಗಬಹುದಾ ಅನ್ನೋದನ್ನ ನೋಡ್ತಾ ಇದ್ದಾರೆ. ಪ್ರತಿ ಮನೆಯಲ್ಲೂ ಭದ್ರತಾ ವಿಚಾರದಲ್ಲಿ ಕೆಲ ಸೂಕ್ಷ್ಮ ವಸ್ತುಗಳನ್ನು ಹುಡುಕ್ತಾ ಇರೋದು ಕಂಡು ಬರ್ತಾ ಇದೆ. ಪ್ರತಿ ಮನೆಯಲ್ಲೂ ಕೂಡ ಇಂಥದ್ದೇ ಸೀನ್ ಕಾಣಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಉಗ್ರರ ಕಾರಣಕ್ಕೋಸ್ಕರ. ಒಂದು ಮತಾಂಧತೆ ಅನ್ನುವಂತಹ ವಿಚಾರ ಯಾವ ಊರನ್ನು ನೆಮ್ಮದಿಯಾಗಿ ಇಡೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಕ್ಲಿಯರ್ ಕಟ್ ಎಕ್ಸಾಂಪಲ್. ಸರ್ಚ್ ಆಪರೇಷನ್ ಪ್ರತಿ ಮನೆಯನ್ನ ತಡಕಾಡ್ತಾ ಇರುವಂತಹ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ. ಇದನ್ನ ವಾಂಟೆಡ್ಲಿ ಹರಿಬಿಟ್ಟಿದ್ದಾರೆ ಯೋಧರು. ನಿಮ್ಮನ್ನು ಹುಡುಕ್ತೀವಿ ಬಿಡಲ್ಲ, ವಿ ವಿಲ್ ಹಂಟ್ ಯು ಡೌನ್ ಅನ್ನೋ ಮೆಸೇಜ್ ಅನ್ನ ಉಗ್ರರಿಗೆ ಕೊಟ್ಟಿದ್ದಾರೆ. ಆಮೇಲೆ ಉಗ್ರರ ಅಬುಜಾನ್ಗಳು ಪಾಕಿಸ್ತಾನದಲ್ಲಿ ಇದ್ದಾರಲ್ಲ, ISIO ಅಥವಾ ಪಾಕ್ನ ಸೇನಾ ಆರ್ಮಿನೋ, ಅವರಿಗೂ ಹೇಳ್ತಾ ಇದ್ದಾರೆ, ನಾವು ಶಸ್ತ್ರ ಸಜ್ಜಿತರಾಗಿ ಕಾಯ್ತಾ ಇದ್ದೀವಿ, ನಿಮ್ಮ ರಕ್ತ ಕುಡಿಯೋದಕ್ಕೆ, ನಿಮ್ಮನ್ನ ಸಂಹಾರ ಮಾಡೋದಕ್ಕೆ ನಾವು ಕೂಡ ಬರ್ತಾ ಇದ್ದೀವಿ. ವಿ ವಿಲ್ ಹಂಟ್ ಯು ಡೌನ್, ವೇಟ್ ಅಂಡ್ ವಾಚ್ ಅನ್ನುವಂತಹ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. 4 ಜನರ ಪೈಕಿ 2 ಮನೆ ಲೊಕೇಶನ್ಗಳು ಟ್ರೇಸ್ ಔಟ್ ಆಗಿದೆ. ಇನ್ನಿಬ್ಬರ ಬಗ್ಗೆ ಕೂಡ ಸೇನೆ ಒಂದಷ್ಟು ಮೇಜರ್ ಕ್ಲೂಗಳನ್ನು ತೆಗೆದುಕೊಂಡಿದೆ. ನೋಡೋಣ ಹೇಗಾಗುತ್ತೆ ಈ ಕಾರ್ಯಾಚರಣೆ ಅಂತ. ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಓಕೆ, ಫೋನ್ ಸಂಪರ್ಕದಲ್ಲಿದ್ದಾರೆ ಶಬೀರ್. ಒಂದ್ ಕಡೆಗೆ ಉಗ್ರರನ್ನ ಸಂಹಾರ ಮಾಡೋದಕ್ಕೆ ಪೊಲೀಸರು ಹಾಗೂ ಸೇನೆಯ ಕಾರ್ಯಾಚರಣೆ ಯಾವ ಕ್ರೂಷಿಯಲ್ ಹಂತಕ್ಕೆ ತಲುಪ್ತಾ ಇದೆ, ಯಾವ್ಯಾವ ಏರಿಯಾಗಳಲ್ಲಿ ನಡೀತಾ ಇದೆ ಈ ಸರ್ಚ್ ಆಪರೇಷನ್, ಮತ್ತು ಸರ್ಚ್ ಆಪರೇಷನ್ ಸಂದರ್ಭದಲ್ಲಿ ಸ್ಥಳೀಯರು ಹೇಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ ಅಂತ. ಮಮತಾ, ಈಗ ಭಯೋತ್ಪಾದಕರನ್ನ ಹುಡುಕುವಂತ ನಿಟ್ಟಿನಲ್ಲಿ ಸರ್ಚ್ ಆಪರೇಷನ್ ನಿನ್ನೆಯಿಂದಲೂ ಕೂಡ ಜಾರಿ ಇದೆ. ಮುಖ್ಯವಾಗಿ ದಕ್ಷಿಣ ಕಾಶ್ಮೀರದಲ್ಲಿ ಹೆಚ್ಚು ಆದ್ಯತೆಯಾಗಿ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ರಕ್ಷಣಾ ತಂಡಗಳು ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಅನಂತ್ನಾಗ್ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಶೋಪಿಯಾನ, ಈ ಪ್ರದೇಶಗಳಲ್ಲಿ ಹೆಚ್ಚು ಭಯೋತ್ಪಾದಕರ ಹುಡುಕಾಟ ಸರ್ಚ್ ಆಪರೇಷನ್ಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಮಾಹಿತಿಗಳ ಪ್ರಕಾರ ಅದರ ಸಿಂಪತೈಸರು ಅಥವಾ ಈ ಒಂದು ಘಟನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣವಾದಂತಹ ವ್ಯಕ್ತಿಗಳು ಕೂಡ ಇಲ್ಲಿ ಇರಬಹುದು ಅನ್ನುವಂತ ಕಾರಣಕ್ಕೆ ಸರ್ಚ್ ಆಪರೇಷನ್ ಅನ್ನ ಮುಂದುವರಿಸಲಾಗ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆಯೂ ಕೂಡ 2 ಭಯೋತ್ಪಾದಕರ ಮನೆಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ರಕ್ಷಣಾ ತಂಡಗಳು ಮಾಡಿರುವಂತದ್ದು. ಈಗ ಮತ್ತೆ ಇನ್ನಷ್ಟು ಜನರಿಗಾಗಿ ಹುಡುಕಾಟವನ್ನ ಕೂಡ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಜನರು ಕೂಡ ಒಂದಷ್ಟು ಆತಂಕದಲ್ಲಿ ಇದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸರ್ಚ್ ಆಪರೇಷನ್ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಒಂದ್ ರೀತಿ ಆತಂಕದ ಪರಿಸ್ಥಿತಿಗಳು ಕೂಡ ಇದಾವೆ. ಒಂದ್ ರೀತಿ ಹೆದರಿದಂತ ವಾತಾವರಣದಲ್ಲೂ ಕೂಡ ಈಗ ಇರುವಂತದ್ದು ಜನರು. ಇದರ ನಡುವೆ ಕೂಡ ಸೈನಿಕರು ಹೋಗಿ ಮನೆಯನ್ನ ತಲಾಶ್ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಕೋಪರೇಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಆದ್ರೆ ಎಲ್ಲೂ ಕೂಡ ಗುಂಡಿನ ಚಕಮಕಿಗಳು ಆದಂತದ್ರ ಬಗ್ಗೆ ಇನ್ನೂ ಕೂಡ ನಿರ್ದಿಷ್ಟವಾದಂತ ವರದಿಗಳಿಲ್ಲ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ 4 ವರ್ಷಗಳ ಬಳಿಕ ಮತ್ತೊಂದ್ಸಲ ಉದ್ವಿಗ್ನ ವಾತಾವರಣ. ಶಾಂತವಾಗಿದ್ದ ಕಾಶ್ಮೀರದ ನೆಮ್ಮದಿ ಹಾಳು ಮಾಡುವಲ್ಲಿ ಈ ಉಗ್ರರು ಯಶಸ್ವಿಯಾಗಿದ್ದಾರೆ.